ಅವ್ರಿಗೆ ಮುಜುಗರ ಇದೆ, ಅವ್ರಿಗೆ ಒತ್ತಡ ಇದೆ. ಅವರು ಅಲ್ಲಿ ಬಂದಾಗ ಅವ್ರದ್ದೇ ಆದ ಒತ್ತಡಗಳಲ್ಲಿ ಅವ್ರು ತಿರುಗಿ ಅವ್ರು ನ್ಯಾಯವನ್ನು ಕೇಳಬೇಕು ಅಂತಂದ್ರೂ ನಮ್ಮನ್ನ ಬಾಹ್ಯವಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ನೀವೇ ನೋಡಿ ಒಂಚೂರು ಅಂತ, ನಾವು ಮುಂದಕ್ಕೆ ಬರಲ್ಲ ಅಂತ ಆಡಳಿತ ವ್ಯವಸ್ಥೆಯಲ್ಲಿ ಹಿಡಿಯುತ್ತಾ ಇದೆ. ಬಟ್ ಕೇಳೋರೆ ಬರ್ತಾ ಇಲ್ವಲ್ಲ, ಸಾರ್ವಜನಿಕರು ಬರ್ತಾವ್ರೆ. ಲೀಡರ್ಗಳ ಹತ್ರ ಹಲವಾರು ಪ್ರಾಬ್ಲಮ್ ಇದ್ರು ಅವ್ರು ನೇರವಾಗಿ ಬರ್ತಾ ಇಲ್ಲ ನಮ್ಮ ಹತ್ರ. ಬೇನಾಮಿ ಯೋಜನೆಗಳಾಗ್ಬಿಟ್ಟು ಇವತ್ತು ಆ ಯೋಜನೆಗಳೆಲ್ಲ ಮಾಡಿ ದುಡ್ಡೆಲ್ಲೂ ಹೋಯ್ತು. ಇವತ್ತು ನಿಮ್ಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ. 65 ಬೋರ್ಡ್ ಇದಾವೆ. 65 ಬೋರ್ಡಲ್ಲಿ ಒಂದು ಬೋರ್ಡ್ ಮಾತ್ರ ನಮ್ಗೆ ಈಚೆ ಬಂತು, ವಾಲ್ಮೀಕಿ ಹಗರಣ 185 ಕೋಟಿ ಹಗರಣ. ಅದು ಒಂದು ಬೋರ್ಡ್. 65 ಬೋರ್ಡ್ ಇದಾವೆ. 65 ಬೋರ್ಡಲ್ಲಿ ಏನೇನಾಗಿದ್ದಾವೆ ಯಾರು ಹೋಗಿ ಕೇಳಕ್ಕಾಗ್ತಾ ಇಲ್ಲ. ಆ ರೀತಿ ಬೇನಾಮಿ ಯೋಜನೆಗಳನ್ನ ಸೃಷ್ಟಿ ಮಾಡಿದಂತಹ ಆಡಳಿತ ವ್ಯವಸ್ಥೆ ಇವತ್ತು ರಾಜಕೀಯ ನಾಯಕರುಗಳನ್ನ ಕೈಗೊಂಬೆ ಮಾಡಿಕೊಂಡು ಇವತ್ತು ಅವರು ಪ್ರಶ್ನೆ ಮಾಡಬಾರದು ಅನ್ನೋ ಒಂದು ಅರ್ಥಕ್ಕೆ ಇವತ್ತು ರಾಜಕೀಯ ನಾಯಕರುಗಳನ್ನ ಚಿಂತಿಸ್ತಾ ಇರೋದು ಇವತ್ತಿನ ಆಡಳಿತ ವ್ಯವಸ್ಥೆ. ಸರಿದಾರಿ ತರಬೇಕು ಅಂತಂದಾಗ ನಾವೆಲ್ಲರೂ ಸೇರಿ ಪ್ರಶ್ನೆ ಮಾಡಿದಾಗ ಇದೊಂದು ದೊಡ್ಡ ಶಕ್ತಿಯಾಗಿ ಇದಾಗುತ್ತೆ. ಆಮೇಲೆ ರಾಜ್ಯವನ್ನ ಇವತ್ತೇನು ದಿವಾಳಿ ಹಂತಕ್ಕೆ ತೆಗೆದುಕೊಂಡು ಹೋಗೋಕೆ ಹೊರಟಿದೆ ಇವತ್ತಿನ ಆಡಳಿತ ವ್ಯವಸ್ಥೆ. ನಿಜವಾಗಿಯೂ ರಾಜಕೀಯ ನಾಯಕರುಗಳು, ನಾನು ನೇರವಾಗಿ ಹೇಳ್ತೀನಿ, ರಾಜಕೀಯ ನಾಯಕರುಗಳು ಈ ರಾಜ್ಯವನ್ನು ಹಾಳು ಮಾಡಬೇಕು ಅಂತ ಯಾರ ಮನಸ್ಸಲ್ಲೂ ಇಲ್ಲ. ಯಾವುದೇ ಪಕ್ಷ ಆಗಲಾಗಿರಲಿ ರಾಜಕೀಯ ರಾಜ್ಯವನ್ನ ದಿವಾಳಿಗೆ ತಗೊಂಡೋಗ್ಬೇಕು ಅಂತ ಇಲ್ಲ. ಆದ್ರೆ ನಿಜವಾಗಿಯೂ ತಾಂತ್ರಿಕವಾಗಿ ತಗೊಂಡೋಗ್ತಾ ಇರೋದು ಇವತ್ತಿನ ಆಡಳಿತ ವ್ಯವಸ್ಥೆ. ರಾಜ್ಯವನ್ನ ದಿವಾಳಿ ತಗೊಂಡೋಗ್ಬೇಕು ಅಂತ ಹೊರಟಿರೋದು ಇವತ್ತಿನ ಆಡಳಿತ ವ್ಯವಸ್ಥೆ. ಆ ಆಡಳಿತ ವ್ಯವಸ್ಥೆಯನ್ನ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಯಾವುದೇ ಒಂದು ಷರತ್ತಿಲ್ಲದೆ ನೇರವಾಗಿ ಒಂದು ಒಳ್ಳೆಯ ಸಂದೇಶವನ್ನ ನಾವು ಆಡಳಿತ ವ್ಯವಸ್ಥೆಗೆ ಕೊಟ್ಟು ಅವನ್ನ ಸರಿದಾರಿ ತರಬೇಕಾಗಿರೋ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ತರಬೇಕಾಗಿದೆ. ಆ ಕಂಟ್ರೋಲ್ ತಗೊಳ್ಳೋದಕ್ಕೆ ಅದನ್ನೇ ನಾವು ಪ್ರಶ್ನೆ ಮಾಡೋದಕ್ಕೆ ನಾವು ಒಂದು ವೇದಿಕೆ ಮಾಡಿರೋದು. ಈಗ ಯಾಕೆ ತಗೊಳ್ತಾ ಇಲ್ಲ ಅದೇ ಪ್ರಶ್ನೆ. ಆಸ್ಪತ್ರೆಯಲ್ಲಿ ವ್ಯವಸ್ಥೆನ ಸರಿ ಮಾಡಬೇಕು ಅಂತಂದ್ರೆ ರಾಜಕೀಯ ನಾಯಕರುಗಳು ಮುಕ್ತವಾಗಿ ಯಾವುದೇ ಒಂದು ಷರತ್ತಿಲ್ಲದೆ ಒಂದಷ್ಟು ಏನು ಅಮಿಷಗಳಿಂದಲೇ ಅವರು ರಾಜಕೀಯ ನಾಯಕರುಗಳಾಗಿ ವಿಧಾನಸೌಧಕ್ಕೆ ಹೋಗ್ಬೇಕಾಗಿದೆ. ಇವತ್ತೆಲ್ಲ ಒಂದು ಚುನಾವಣೆ ನಡೀಬೇಕು ಅಂತಂದ್ರೆ ಕೋಟ್ಯಾಂತರ ಕೋಟಿ ಖರ್ಚು ಮಾಡಿಬಿಟ್ಟು ಸಾಧ್ಯನಾ? ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಸಾಧ್ಯನಾ ಅಸಾಧ್ಯನಾ ಅನ್ನೋದು ವಿಚಾರ ಬೇರೆ. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ಲರೂ ಸೇರ್ಕೊಂಡಿದ್ದೀವಿ. ಇವತ್ತು ಸಮಾಜದ 7.5 ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಇದ್ದೀವಿ. ನಾವೆಲ್ಲರೂ ಈ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯಾಗಿ ಇದನ್ನ ವಿವೇಚನೆಯಿಂದ 1 ಓದ್ಬೋದು 2 ಓದ್ಬೋದು. ಆದ್ರೆ ಇಷ್ಟೆಲ್ಲ ಅಧಿಕಾರಿಗಳೆಲ್ಲ ಸರಿ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ಅನುಮೋದನೆಯನ್ನ ಮಾಡ್ತಾರೆ. ಎಲ್ಲರೂ ಓದ್ಕೊಂಡು ಕೂತ್ಕೊಳ್ಳಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯದ ಮಂತ್ರಿಗಳಿಗಾಗಿರ್ಬೋದು ಯಾರಿಗೂ ಸಮಯ ಇಲ್ಲ. IAS ಅಧಿಕಾರಿಗಳೇ ಆ ಕೆಲಸ ಮಾಡ್ತಾ ಇಲ್ಲ. ಅದು ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತಾ ಇರೋದು. IAS ಅಧಿಕಾರಿಗಳು ಯಾವ ಫೈಲು ನೋಡಿದ್ರೆ ಸೈನ್ಗಳು ಮಾಡ್ತಾವ್ರೆ. ಚರ್ಚೆ ಮಾಡ್ಬೇಕಾಗಿರೋದಿಲ್ಲ. ಎಲ್ಲ ಹೊರಗುತ್ತಿಗೆಯಲ್ಲೇ ತಗೊಂಡು ಯಾಕೆ ರಾಜ್ಯವನ್ನ ದಿವಾಳಿ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರ ಗೊತ್ತಿದ್ರು ಸಮೇತ ಅವ್ರ ಪಕ್ಷದಲ್ಲಿ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಈ ವೇದಿಕೆ ಅವ್ರಿಗೋಸ್ಕರ. ಮತ್ತೆ ಇವತ್ತು ಸರ್ಕಾರಿ ಶಾಲೆಗಳನ್ನ ನಾವೇನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಏನ್ ನಿಯಂತ್ರಣ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರಗಳನ್ನ ನಾವು ಎಲ್ಲರೂ ಸಮೇತ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಜನರ ಬದುಕಿನ ಅಂದ್ರೆ ಒಂದಷ್ಟು ಕಷ್ಟಪಟ್ಟಿರೋ ದುಡಿಮೆಯ ಹಣವನ್ನ ಪ್ರತಿಯೊಬ್ಬರೂ ನಾವು ಕಟ್ತಾ ಇದ್ದೀವಿ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಶಾಲೆಯ ಏನು ಶಿಕ್ಷಕರುಗಳಿಗೆ ನಾವು ಸಂಬಳ ಕೊಟ್ಟರು ಸಮೇತ ಇವತ್ತು ನಮ್ಮ ರಾಜ್ಯದ ಬಡವರ ಮಧ್ಯಮ ವರ್ಗದ ಜನಗಳ ಒಂದು ಏನು ಒಂದು ನೋವಿದೆ, ಆ ನೋವನ್ನ ಅವರು ಕೇಳೋದಕ್ಕಾಗ್ತಾ ಇಲ್ಲ. ಏನಂದ್ರೆ ಯಾಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿ ದುಬಾರಿ ವೆಚ್ಚಗಳನ್ನ ನೀವು ಆಗ್ತಾ ಇದ್ದೀರಾ ಅಂತ ಅವ್ರ ಪಕ್ಷದಿಂದನೇ ಕೇಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಮತ್ತೆ ಇವತ್ತು ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಯಾಕೆ ಎಲ್ಲ ಯೋಜನೆಗಳನ್ನ ಬಿಟ್ಟು ಇವತ್ತು ಯಾವುದೋ ಬೇಕಾದ ಒಂದು ಪ್ರಚಲಿತ ವಿದ್ಯಮಾನದ ಯೋಜನೆಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರು. ಅವರ ಮುಲಾಜಿಗೆ ಅಥವಾ ಒಂದಷ್ಟು ಹಂತದ ತನಕ ತಗೊಂಡೋಗ್ಬಿಟ್ಟು ಒಂದು ಕೊನೆಯ ಹಂತ ಅಂದ್ರೆ ಏನು, ಸಾಮಾಜಿಕ ನ್ಯಾಯ ತಲುಪಿಸ್ಬೇಕು, ನೊಂದವ್ರು ಯಾರಿದ್ದಾರೆ ಅವ್ರಿಗೆ ಧ್ವನಿ ಹಾಕ್ಬೇಕು ಅನ್ನೋದನ್ನ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ. ಅಂತಹ ಒಂದು ನಾಯಕತ್ವಗಳನ್ನ ನಾವು ಕರಿಬೇಕಾಗಿದೆ. ಅವ್ರಿಗೊಂದು ಕೈ ಜೋಡಿಸ್ಬೇಕಾಗಿದೆ. ಅವ್ರಿಗೊಂದು ಸ್ಥಾನಮಾನ ಕೊಟ್ಟು ಅವ್ರಿಗೊಂದು ಉತ್ತಮ ಒಂದು ವೇದಿಕೆಯನ್ನು ಕಲ್ಪಿಸಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯದ ರೈತರುಗಳಿಗೆ ಹಲವಾರು ರಾಜ್ಯ ಸರ್ಕಾರದ ಯೋಜನೆಗಳು ಆಡಳಿತ ವ್ಯವಸ್ಥೆಯ ಪಾಲಾಗಿದ್ದಾವೆ ಬಿಟ್ರೆ ನಿಜವಾಗಿಯೂ ಸಾಮಾಜಿಕ
ರೈತರ ಮತ್ತು ಕಾರ್ಮಿಕರ ಮತ್ತು ನೊಂದವರ ಯಾರ ಪರನೂ ಇವತ್ತು ಇಲ್ಲ. ಯಾವುದೇ ಯೋಜನೆಗಳು ಕೋಟಿ ಕೋಟಿ ಬಡ್ಜೆಟ್ ತಲುಪಿದೆ. 3,75,000 ಕೋಟಿ ಬಡ್ಜೆಟ್ ಮುಗಿದಿದೆ, ಹತ್ರಕ್ಕೆ ಬಂದಿದೆ. ಆದರೆ ಯಾವುದೇ ಯೋಜನೆಗಳು ನಮ್ಮ ರಾಜ್ಯದ ಜನರಿಗೆ ನೇರವಾಗಿ ಅದು ಯೋಜನೆ ಅನ್ನೋದೇ ತಲುಪಿಲ್ಲ. ಆ ಯೋಜನೆಗಳನ್ನ ನಾವೆಲ್ಲರೂ ತಲುಪಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಯಾರು ಒಂದಷ್ಟು ನೊಂದವರಿದ್ದಾರೆ ಅವರೆಲ್ಲ ಬರಬೇಕಾಗಿದೆ ಈ ವಿಚಾರ. ಮತ್ತೆ ರಾಜ್ಯದಲ್ಲಿ 4 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ, ಅದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಯಾಕೆ ಖಾಲಿ ಇದ್ದಾವೆ ಅಂತ ನಮ್ಮ ಯಾವುದೇ ರಾಜಕೀಯ ಹೋರಾಟ ಗಾರರಿರ್ಬೋದು, ರಾಜಕೀಯ ಧುರೀಣರಿರ್ಬೋದು, MLAಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಯಾಕೆ 4 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ನಾವು ತುಂಬೋದಕ್ಕಾಗ್ತಾ ಇಲ್ಲ ಅನ್ನೋ ವಿಚಾರಗಳನ್ನ ನಾವೆಲ್ಲರೂ ಇವತ್ತು ಕೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದನ್ನು ನಾವು ಕೇಳಬೇಕಾಗಿದೆ ಒಂದು ವೇದಿಕೆಯಲ್ಲಿ. ಅದು ಕರ್ನಾಟಕ ರಾಜ್ಯ ಸರ್ವಶಕ್ತಿ ಮುಖೇನ ನಾವು ಕೇಳಬೇಕಾಗಿದೆ. ಹಾಗಾಗಿ ನಿಮ್ಮನ್ನ ನಾವು ಕರಿತಾ ಇದ್ದೀವಿ.